ಇವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ನೋಡೋಕತ್ತೀವಿ ಅಂದ್ರೆ ಅದು ಮೊಣಕಾಲಿನ ನೋವು. ಮುಂಚೆಲ್ಲ 60 ವರ್ಷ 70 ವರ್ಷಕ್ಕೆ ಕಾಣ್ತಾ ಇದ್ದಂಥ ಮೊಣಕಾಲು ನೋವುಗಳು ಇವತ್ತು 30 ವರ್ಷ 40 ವರ್ಷಕ್ಕೆಲ್ಲ ಬಂದ್ಬಿಡಾಕತ್ತಾವ. ಯಾಕೆ ಹಿಂಗ್ಯಾಕೆ ಆತು ಅಂತ ನೋಡಕ್ಕೆ ಹೋದ್ರೆ, ಉಣ್ಣುವಂಥ ಆಹಾರ, ಮಾಡುವಂಥ ಕೆಲಸಗಳಲ್ಲಿ ಹೆಚ್ಚು ಕಡಿಮೆ ಆದಂಥ ಪರಿಣಾಮ ನಾವಿವತ್ತು ಇದನ್ನು ಅನುಭವಿಸಾಕತ್ತೀವಿ. ಮುಂಚೆಲ್ಲ 70 ವರ್ಷಕ್ಕೆ 60 ವರ್ಷಕ್ಕೆ ಬರ್ತಿದ್ದಂಥ ಕಾಯಿಲೆ ಈಗ 30 ವರ್ಷ 40 ವರ್ಷಕ್ಕೆ ಕಾಣಕತ್ತೈತಿ. ವಾರದಾಗೊಮ್ಮೆ 2 ಸಲ ಬರುವಂಥ ನೋವು ಆಮೇಲೆ ದಿನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಮಟ್ಟಿಗೆ ನೋವು ಬರುತ್ತಪ್ಪ ಅಂದ್ರೆ ಕುಂತ್ರೆ ಹೇಳೋಕ್ಕಾಗಂಗಿಲ್ಲ, ಎದ್ರು ಕುಂದ್ರಾಕಾಗಂಗಿಲ್ಲ. ಹೀಗೆಲ್ಲ ಚಲುವಾಗುತ್ತಾ ಒಂದು ಸಲ ನಾವೇನು ಮಾಡ್ತೀವಿ, ಮನೆಯಾಗೆಲ್ಲ ಮದ್ದು ಮಾಡ್ತೀವಿ, ಇಲ್ಲಾಂದ್ರೆ ಡಾಕ್ಟರ್ ಕಡೆ ಹೋಗ್ತೀವಿ, ನೋವಿನ ಗುಳಿಗೆ ತೊಗೊಳಕ್ಕೆ ಚಲೋ ಮಾಡ್ತೀವಿ. ನೋವಿನ ಗುಳಿಗೆ ತೊಗೊಂಡು ವಾರಕ್ಕೆ ಒಂದು ತೊಗೊಳ್ಳೋ ಗುಳಿಗೆ ದಿನಕ್ಕೆ 2 ಹೊತ್ತಾದರೂ ನೋವು ಕಡಿಮೆ ಆಗಂಗಿಲ್ಲ. ಬರೀ ನೋವಲ್ಲ, ಅದ್ರ ಕೂಡ ಮೊಣಕಾಲು ಪೂರ ಬೆಂಡ್ ಆಗಕ್ಕೆ ಸಹಿತ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಡೆ ಬರುವಂಥ ಎಷ್ಟೋ ಜನ ಹೇಳುವಂಥದ್ದು, ಸರ ಗುಳಿಗೆ ತೊಗೊಂಡು ಸಾಕಾಗೈತ್ರಿ, ಯಾವ ಗುಳಿಗೆನೂ ಕಡಿಮೆ ಆಗೋಲ್ರಿ. ಸ್ಕ್ಯಾನ್ ಮಾಡಿಸಿವ್ರಿ, ಎಕ್ಸ್ರೇ ಮಾಡಿಸಿವಿ, ಆದರೂ ಏನಂತ ಗೊತ್ತಾಗೋಲ್ದಾಗೈತಿ, ನೀ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರ್ರಿ. ಪ್ರಾರಂಭ ಹಂತದೊಳಗೆ ತಡಿಲಿಕ್ಕಂದ್ರೆ ಮುಂದೆ ಇದು ಆರಾಮಾಗೋದು ಭಾಳ ತ್ರಾಸಾಗತ್ತೆ. ನಮ್ಮ ದವಾಖಾನೆಗೆ ಇತ್ತೀಚಿನ ಟೈಮ್ ಒಳಗೆ ಒಬ್ಬರು ಪೇಷಂಟ್ ಬಂದಿದ್ದರು, ಮೊಣಕಾಲಿನ ನೋವು. ಅವರಿಗೂ ನೀ ರಿಪ್ಲೇಸ್ಮೆಂಟ್ ಅಂತೇಳಿ ಹೇಳಿದ್ರು. ಅವರಿಗೆ ಆಯುರ್ವೇದ ಚಿಕಿತ್ಸೆ ಕೊಟ್ಟ ಮೇಲೆ ಈಗ ಗುಣಮುಖ ಆಗ್ಯಾರ. ಅವ್ರೇನು ಹೇಳ್ಯಾರ ಕೇಳ್ಕೊಂಡು ಬರೋಣ ಬರ್ರಿ. ಮೇಡಮ್ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಗೀತಾ ಬಾಳೆಕುಂದ್ರಿ. ಊರ್ರಿ? ಬೆಂಗಳೂರಿಂದ. ತಾವೇನು ಕೆಲಸ ಮಾಡ್ತೀರಿ ಮೇಡಮ್? ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ FSL ಆಗಿದ್ದೆ. ಹ್ಞೂ ರೀ. ಸೊ ಈಗ ರಿಟೈರ್ಡ್ ಆಗಿ 2 ವರ್ಷ ಆಯಿತು. ತಮಗೇನೇನು ಹೆಲ್ತ್ ರಿಲೇಟೆಡ್ ಸಮಸ್ಯೆ ಇತ್ತು ಮುಂಚೆ? ನಂಗೆ ನೀ ಪೇನ, ಹಿಂಬಡ ಪೇನ, ಹ್ಞೂ ರೀ, ಆಮೇಲೆ ಜಾಯಿಂಟ್ ಪೇನ್ಸ್, ಹ್ಞೂ ರೀ, ಎಲ್ಲ ಇತ್ತು. ಎಷ್ಟು ವರ್ಷದಿಂದ ಮೇಡಮ್? 5 ವರ್ಷದಿಂದ. ಓಕೆ. ತಾವು ಸ್ಕ್ಯಾನ್ ಕೂಡ ಮಾಡಿಸಿದ್ರಿ? ಹಾಂ, ಮಾಡಿಸಿದ್ರಿ. ಏನಾಗಿತ್ತು ರಿಪೋರ್ಟು? ಆಯ್ತಾ, ರಿಪೋರ್ಟ್ನಾಗ ಅದ ನೀ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಅಡ್ವೈಸ್ ಮಾಡಿದ್ರು. ಹೌದ್ರಿ. ಹ್ಞೂ ರೀ, ಹ್ಞೂ ರೀ. ಮೆನಿಸ್ಕಸ್ ಪಾರ್ಟ್ ಒಳಗೆ ಪೂರ್ತಿ ಟಿಯರ್ ಆಗಿತ್ತು. ಅದ್ರ ಜೊತೆಗೆ ನೀವು ಸಂಬಂಧಪಟ್ಟ ಡಾಕ್ಟರ್ಗೆ ತೋರಿಸಿದಾಗ ಅವ್ರು ಹೇಳಿರುವಂಥದ್ದು ನೀ ರಿಪ್ಲೇಸ್ಮೆಂಟ್ ಆಗಲೇಬೇಕು ಅಂತ. ತಾವು ಇಲ್ಲಿ ನಮ್ಮ ಆಯುರ್ವೇದ ಆಸ್ಪತ್ರೆಗೆ ಬಂದರೆ ಮತ್ತು ಕಾಲೇಜಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಕೂಡ ಆಯಿತು. ಅದಾದಮೇಲೆ ಈಗ ಒಂದು ಅರೌಂಡ್ 10 ಡೇಸ್ ಮಾಡಿದ್ವಿ ನಾವೀಗ ಟ್ರೀಟ್ಮೆಂಟ್. 7 ಡೇಸ್. ಓಕೆ. ಏನೇನು ಡಿಫ್ರೆನ್ಸ್ ಆಗಿದೆ ಮೊದಲಿಗೆ ಈಗ? ಮೇನ್ ಅಂದ್ರೆ ನಂಗೆ ಬಟ್ಟ ಭಾಳ ನೋಯಿಸ್ತಿದ್ದು ರೀ, ಬಡ್ಚಾಕ ಆಗ್ತಿರ್ಲಿಲ್ಲ. ಸೊ ಈಗ ಅದು ಪೂರ್ತಿ ಕಡಿಮೆ ಆಗೈತೆ ಅಂದ್ರೆ ಅಡ್ಡಿ ಇಲ್ಲ. ಓಕೆ. ಆಮೇಲೆ ನೀ ಪೇನ್ ಅಂದ್ರೆ ಸ್ವಲ್ಪ ಕಡಿಮೆ ಐತೆ. ಹ್ಞೂ ರೀ. ಮೇನ್ ಅಂದ್ರೆ ನಮ್ಗೆ ಈಗ ನೀ ಜಾಯಿಂಟ್ ಇಂದ ಪೇನ್ ಜಾಸ್ತಿ ಇತ್ತು. ಅದ್ರೊಳಗೆ ಒಂದು ಪರ್ಸೆಂಟೇಜ್ ವೈಸ್ ಹೇಳ್ಬೇಕಂದ್ರೆ ಒಂದು ಎಷ್ಟು ಪರ್ಸೆಂಟೇಜ್? 50% ಕ್ಲಿಯರ್ ಆಗೈತೆ ರೀ. ಕ್ಲಿಯರ್ ಆಗೈತೆ. ಓಕೆ. ಮತ್ತೆ ಪಂಚಕರ್ಮನೂ ಚೆನ್ನಾಗಿ